ಇವತ್ತು ಭಾರತದ ಒಂದು ಎರಡನೇ ಸೂರ್ಯ ಅಂತ ಅನ್ಬೋದು, ದ ಸಿಂಬಲ್ ಆಫ್ ನಾಲೆಡ್ಜ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನ. ಎಲ್ಲರೂ ಹೇಳ್ತಂಗೆ ಅವ್ರನ್ನ ಕೇವಲ ಎರಡೇ ವಿಚಾರ ಪ್ರಸಿದ್ಧ ಮಾಡ್ತೀರಿ. ಏನಂತ? ಒಂದು ಅಸ್ಪೃಶ್ಯತೆ, ಮತ್ತೊಂದು ದಲಿತರು ಅಂತ. ಇವತ್ತು ಗೊತ್ತಿರಲಿ ತಮಗೆಲ್ರಿಗೂ, ಇವತ್ತು ನೇವಿನ ಲೈಟಲ್ಲಿ ನಿಂತೀರಿ, ಬಲ್ಪ್ ನಿಮ್ಮ ಮನೆಯಲ್ಲಿ, ಅದಕ್ಕೆ ಬರೋದಕ್ಕೆ ಕಾರಣ ಈ ಕುಡಿಯೋ ನೀರು ಕಾರಣ ಅಂಬೇಡ್ಕರ್ ಅವರೇ. ಯಾರಾಗಾದ್ರೂ ಗೊತ್ತಾ? ಮೊಟ್ಟ ಮೊದಲು ಇಂಜಿನಿಯರ್ ಹಿರಾಕುಡ್ ಡ್ಯಾಮ್ ಇಂಜಿನಿಯರ್ ಬಂದ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುಡಿಯೋ ನೀರನ್ನ. ಅದೇ ರೀತಿ ಈ ಲೈಟ್ ವ್ಯವಸ್ಥೆ ಏನಿದ್ರು ಅದನ್ನು ಬಹುಶಃ ನನಗೆ ಹಿಸ್ಟ್ರಿ ಗೊತ್ತಿಲ್ಲ. ಈ ಭಾರತಕ್ಕೆ ಎಲೆಕ್ಟ್ರಿಸಿಟಿ ಎಷ್ಟು ಇಂಪಾರ್ಟೆಂಟ್ ಇದೆ, ಕಾರ್ಖಾನೆಗಳು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಟ್ಟವರು, ಅದನ್ನು ಎಕ್ಸಿಕ್ಯೂಟ್ ಮಾಡಿದವರು ಆ ಇಂಜಿನಿಯರ್ ಸಹ ಅಂಬೇಡ್ಕರ್ ಅವರೇ. ಇದನ್ನು ನೀವು ಹಿಸ್ಟ್ರಿಯಲ್ಲಿ ತಿಳ್ಕೊಬೋದು. ಏನು ಹೇಳ್ತೀರಿ? ಇವತ್ತು ನಮ್ಮ ದೇಶದಲ್ಲಿ ಒಂದು ವಿಚಾರ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಕೇವಲ ಒಂದು ವರ್ಗಕ್ಕೆ ಸೀಮಿತ ಮಾಡ್ತಾ ಇದ್ದೀರಿ. ಮತ್ತೆ ಯಾರು ನಿಂತ್ಕೊಂಡವ್ರನ್ನ ಅವರು ಸಮೀಕರಣಗೊಳಿಸ್ತಾ ಇದ್ದೀರಿ. ಇದರಲ್ಲಿ ನಡೆಯಬಾರ್ದು. ಒಬ್ಬನೇ ಒಬ್ಬ ಸೂರ್ಯ, ಒಬ್ಬರೇ ಬಾಬಾ ಸಾಹೇಬರು. ಅವ್ರನ್ನ ಯಾವುದೇ ವ್ಯಕ್ತಿಗಳಿಗಾಗಲಿ ಚಿಂತನೆಗಾಗಲಿ ಅವ್ರ ಸಮಕಾಲಕ್ಕೆ ಯಾರೂ ಇಲ್ಲ, ಆಗೋಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ನಮ್ಮಿಂದ ದೊಡ್ಡವರು ಹಿರಿಯರು ಚಿಂತನೆಲ್ಲ ಇದ್ದಾರೆ, ಅವರೆಲ್ಲ ಮಾತಾಡಲಿ. 2 ಚಮಚ ಅವಶ್ಯಕತೆ ಧನ್ಯವಾದ ಹೇಳ್ತಾ ಇದ್ದಾರೆ. ಜೈ ಭೀಮ್.